ಓದು ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ಸ್ಕೂಲು ಕಾಲೇಜಲ್ಲಿ ಏನು ಓದ್ತೀವಲ್ಲ ಅದೇ ನಮ್ಮ ಓದು. ಯಾವಾಗ ನಮ್ಮ ಸ್ಟಡಿ ಮುಗಿಯುತ್ತೋ ನಾವು ಓದೋದನ್ನೇ ಬಿಟ್ಬಿಡ್ತೀವಿ. ಆ ಅಭ್ಯಾಸನೇ ಹೋಗ್ಬಿಡುತ್ತೆ ನಮಗೆ. ನೋಡಿ, ಸ್ಕೂಲು ಕಾಲೇಜಲ್ಲಿ ಏನಕ್ಕೆ ಓದ್ತೀವಿ? ನಾವೇನಾದ್ರು ಒಂದು ಗುರಿ ಇಟ್ಕೊಂಡಿರ್ತೀವಿ. ಅಂದರೆ ನಾನು ಅದಾಗಬೇಕು ಇದಾಗಬೇಕು ಅಂತ ಹೇಳಿ ಅದಕ್ಕೋಸ್ಕರ ಮಾತ್ರ ಓದ್ತೀವಿ. ಅಂದರೆ ಒಂದು ಒಳ್ಳೆಯ ಕೆಲಸ ಸಿಗಲಿ ಅಂತ ಹೇಳಿ. ಆದರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾತ್ರ ಕಂಟಿನ್ಯೂ ಆಗಿ ಓದ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ಪ್ರಪಂಚದ ಜ್ಞಾನ ತಿಳ್ಕೊಳ್ಳೋಕ್ಕೆ. ನೋಡಿ, ಒಬ್ಬ ವ್ಯಕ್ತಿ ಕುಂತಲ್ಲೇ ಪ್ರಪಂಚದಲ್ಲಿ ಏನಾಗಿದೆ, ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಬಲ್ಲ. ಅದಕ್ಕಿರೋ ಮಾರ್ಗ ಏನು ಅಂತಂದರೆ ಪುಸ್ತಕಗಳನ್ನು ಓದೋದು. ನೋಡಿ, ಯಾರು ಒಂಟಿಯಾಗಿರ್ತಾರೋ ಅವರು ಹೆಚ್ಚಾಗಿ ಪುಸ್ತಕಗಳನ್ನು ಓದ್ತಾರೆ. ಏಕೆಂದರೆ ಅವು ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಂಗೆ. ಅವುಗಳು ಮಾತಾಡ್ತವೆ ವ್ಯಕ್ತಿ ಹತ್ರ. ಪುಸ್ತಕಗಳು ವಿಷಯಗಳನ್ನು ಹೇಳ್ತವೆ. ಹಾಗಾಗಿ ಒಂಟಿಯಾಗಿರೋ ವ್ಯಕ್ತಿಗೆ ಬೇಜಾರಾಗೋದಿಲ್ಲ. ಇವತ್ತು ನಾವಿಲ್ಲಿ ಬದುಕಿದ್ದೀವಿ, ಬಟ್ ಹಿಂದೆ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ನಾವು ಸ್ವಲ್ಪ ಕೆಲವೊಂದು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಪುಸ್ತಕಗಳನ್ನು ಓದೋದ್ರಿಂದ ವ್ಯಕ್ತಿಗೆ ಒಂಟಿತನದ ಭಯ ಕಾಡೋದಿಲ್ಲ ಮತ್ತು ಕೆಟ್ಟ ಕೆಟ್ಟ ಆಲೋಚನೆಗಳು ಕೂಡ ಬರೋದಿಲ್ಲ. ನೋಡಿ, ಯಾರು ಹೆಚ್ಚಾಗಿ ಪುಸ್ತಕಗಳನ್ನು ಓದ್ತಾರೋ ಅವರಿಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಯಾಕೆ ಅಂದರೆ ಅವ್ರ ಮೈಂಡ್ ಯಾವಾಗಲೂ ಬ್ಯುಸಿ ಇರುತ್ತೆ. ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ಎಂಪ್ಟಿ ಮೈಂಡ್ ಈಸ್ ಡೆವಿಲ್ ಶಾಪ್ ಅಂತ. ಅಂದರೆ ತಲೆಗೆ ಯಾವಾಗ ಕೆಲಸ ಇರೋದಿಲ್ವೋ ಆವಾಗ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರುತ್ತೆ. ಹಾಗಾಗಿ ಮೈಂಡ್ ಕೂಡ ಯಾವಾಗಲೂ ಬ್ಯುಸಿ ಇರಬೇಕು. ಮೈಂಡ್ ಬ್ಯುಸಿ ಇರಬೇಕು ಅಂತಂದರೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂದರೆ ನಾವು ಯಾವುದಾದ್ರು ಒಂದು ಪುಸ್ತಕನ ಓದೋ ಅಭ್ಯಾಸ ಕೂಡ ಇಟ್ಕೋಬೇಕು. ಹಾಗಾದರೆ ನಾವು ಎಂಥ ಪುಸ್ತಕಗಳನ್ನು ಓದಬೇಕು? ನೋಡಿ, ಯಾರೋ ಏನೋ ಓದ್ತಾರೆ ಅಂತ ಹೇಳಿ ನಾವು ಓದಬಾರ್ದು. ಆ ಥರ ನಾವು ಅಂದ್ಕೊಂಡು ಓದಿ ಪುಸ್ತಕನ ಹಿಡ್ಕೊಂಡ್ರೆ ನಮಗೆ ಒಂದು 10 ನಿಮಿಷಕ್ಕೆ ಬೇಜಾರಾಗ್ಬಿಡುತ್ತೆ. ನಮಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇದೆಯೋ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಇಂಟ್ರೆಸ್ಟ್ ಇದೆಯೋ ಅಂಥ ಪುಸ್ತಕಗಳನ್ನು ಮಾತ್ರ ನಾವು ಓದಬೇಕಾಗುತ್ತೆ. ಆವಾಗ ಮಾತ್ರ ಒಂದು ಪುಸ್ತಕನ ನಾವು ಕಂಪ್ಲೀಟಾಗಿ ಓದೋಕ್ಕೆ ಸಾಧ್ಯ. ಕೆಲವೊಬ್ಬರಿಗೆ ಪುಸ್ತಕನ ಓದೋದೊಂದು ಆಸಕ್ತಿ ಇರೋದಿಲ್ಲ, ಬಟ್ ಓದಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಆಸಕ್ತಿ ಕಡಿಮೆ ಇರುತ್ತೆ. ಆಸೆ ಇರುತ್ತೆ, ಆಸಕ್ತಿ ಕಡಿಮೆ ಇರುತ್ತೆ. ನೋಡಿ, ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಒಂದು ಪುಸ್ತಕನ ಹಿಡ್ಕೊಂಡ್ರೆ ಅದನ್ನು ನೀವು ಹೊಸದು ಅಂತ ಹೇಳಿ ಭಾವಿಸಿ. ಅದ್ರ ಬಗ್ಗೆ ನೀವು ಯಾರೋ ಏನೋ ಹೇಳಿದರು, ನೀವು ಏನೇ ಕೇಳಿದರೂ ಕೂಡ ಅದನ್ನು ನೀವು ಹೊಸದಂತಲೇ ಭಾವಿಸಿ. ನೋಡಿ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಏನೋ ಒಂದು ಹೊಸ ಐಟಮ್ ಯಾರಾದರೂ ತಂದರು ಅಂದ್ಕೊಳ್ಳಿ, ಮನೆಯವರೆಲ್ಲ ಬರ್ತಾರೆ ನೋಡೋಕ್ಕೆ ಏನದು ಅಂತ ಹೇಳಿ. ಏಕೆಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದರಲ್ಲಿ ಏನಿದೆ ಅಂತ ಹೇಳಿ. ಹಾಗಾಗಿ ಬೇಗ ಬಾಕ್ಸ್ ಓಪನ್ ಮಾಡಿ ನಾವು ನೋಡಬೇಕು ಏನಿದೆ ಅಂತ ಹೇಳ್ತಾರೆ. ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಯಾವುದನ್ನು ನಾವು ಹೊಸದು ಅಂತ ಭಾವಿಸ್ತೀವೋ ಅದರ ಮೇಲೆ ತುಂಬ ಆಸಕ್ತಿ ಇರುತ್ತೆ. ನಾವು ಅದನ್ನು ತುಂಬ ಆಸಕ್ತಿಯಿಂದ ಓದ್ತೀವಿ. ಇದ್ರ ಬಗ್ಗೆ ಗೊತ್ತು ಬಿಡು, ಆವಾಗಲೇ ಕೇಳಿದ್ದೆ ಬಿಡು, ಇವಾಗಲೇ ಕೇಳಿದ್ದೆ ಬಿಡು ಅಂತ ನೀವು ಯಾವಾಗ ಅನ್ಕೊತೀರೋ ಆವಾಗ ಆ ಒಂದು ಪುಸ್ತಕದಲ್ಲಿರೋ ಸತ್ಯ ನಿಮಗೆ ಎಳ್ಳಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನೆಲ್ಲ ತೆಗೆದುಬಿಡಿ. ಒಂಥರ ಮಗು ಥರ ಆಗಿಬಿಡಿ.